ಅಕ್ರಮ ನಡೆದಿದೆ ಚುನಾವಣಾ ಆಯೋಗದ ವಿಚಾರ. ರಾಹುಲ್ ಗಾಂಧಿ ಅವರ ಮುತ್ಯ ಯಾರಿದಾರ ನೆಹರು 14 ಕೋಟಿ ವಲ್ಲಭಭಾಯಿ ಪಟೇಲ್ ಬಿದ್ದಿದ್ದು, 1 ಓಟ್ ನೆಹರು ಬಿದ್ದಿದ್ದು. ಯಾರು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ, ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು 15 ರಾಜ್ಯಗಳಿದ್ದು. 15 ರಾಜ್ಯನಾಗ 14 ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಾದ್ರು ನೆಹರುಗೆ ಒಂದೇ ಓಟ್ ಬಿದ್ದಿತ್ತು, ಅವನ್ ಒಂದೇ ಓಟ. ಅದಕ್ಕೆ ಯಾವ ನೈತಿಕತೆ ಇಲ್ಲ. ಇಲಾಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ, ರಾಜನಾರಾಯಣ ವಿರುದ್ಧ ಬೋಗಸ್ ವೋಟಿಂಗ್ ಮಾಡ್ಯಾರ್ತೆ, ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತು, ಅವರ ಸದಸ್ಯತ್ವ ರದ್ದು ಮಾಡ್ತು. ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅಂತೂ ದೊಡ್ಡ ಬಚ್ಚೆ ಅದು, ಅದಕ್ಕೇನು ಇಲ್ಲ, ಮೆದಳೇ ಇಲ್ಲ. ಎಲ್ಲರೂ ಇಲ್ಲಿ ಮೆದಳು ಇರ್ತೈತೆ, ರಾಹುಲ್ ಗಾಂಧಿ ಮೊಳಕಾಲ್ದಾಗ ಐತಿ ಮೆದಳು. ಅಕ್ರಮ ನಡೆದಿದೆ ಚುನಾವಣಾ ಆಯೋಗದ ವಿಚಾರ. ರಾಹುಲ್ ಗಾಂಧಿ ಅವರ ಮುತ್ಯ ಯಾರಿದಾರ ನೆಹರು 14 ಕೋಟಿ ವಲ್ಲಭಭಾಯಿ ಪಟೇಲ್ ಬಿದ್ದಿದ್ದು, 1 ಓಟ್ ನೆಹರುಗೆ ಬಿದ್ದಿದ್ದು. ಯಾರು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ, ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು 15 ರಾಜ್ಯಗಳಿದ್ದು. 15 ರಾಜ್ಯನಾಗ 14 ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಾದ್ರು ನೆಹರುಗೆ ಒಂದೇ ಓಟ್ ಬಿದ್ದಿತ್ತು, ಅವನ್ ಒಂದೇ ಓಟ. ಅದಕ್ಕೆ ಯಾವ ನೈತಿಕತೆ ಇಲ್ಲ. ಇಲಾಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ, ರಾಜನಾರಾಯಣ ವಿರುದ್ಧ ಬೋಗಸ್ ವೋಟಿಂಗ್ ಮಾಡ್ಯಾರ್ತೆ, ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತು, ಅವರ ಸದಸ್ಯತ್ವ ರದ್ದು ಮಾಡ್ತು. ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅಂತೂ ದೊಡ್ಡ ಬಚ್ಚೆ ಅದು, ಅದಕ್ಕೇನು ಇಲ್ಲ, ಮೆದಳೇ ಇಲ್ಲ. ಎಲ್ಲರೂ ಇಲ್ಲಿ ಮೆದಳು ಇರ್ತೈತೆ, ರಾಹುಲ್ ಗಾಂಧಿ ಮೊಳಕಾಲ್ದಾಗ ಐತಿ ಮೆದಳು. ಅಕ್ರಮ ನಡೆದಿದೆ ಚುನಾವಣಾ ಆಯೋಗದ ವಿಚಾರ. ರಾಹುಲ್ ಗಾಂಧಿ ಅವರ ಮುತ್ಯ ಯಾರಿದಾರ ನೆಹರು 14 ಕೋಟಿ ವಲ್ಲಭಭಾಯಿ ಪಟೇಲ್ ಬಿದ್ದಿದ್ದು, 1 ಓಟ್ ನೆಹರುಗೆ ಬಿದ್ದಿದ್ದು. ಯಾರು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ, ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು 15 ರಾಜ್ಯಗಳಿದ್ದು. 15 ರಾಜ್ಯನಾಗ 14 ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಾದ್ರು ನೆಹರುಗೆ ಒಂದೇ ಓಟ್ ಬಿದ್ದಿತ್ತು, ಅವನ್ ಒಂದೇ ಓಟ. ಅದಕ್ಕೆ ಯಾವ ನೈತಿಕತೆ ಇಲ್ಲ. ಇಲಾಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ, ರಾಜನಾರಾಯಣ ವಿರುದ್ಧ ಬೋಗಸ್ ವೋಟಿಂಗ್ ಮಾಡ್ಯಾರ್ತೆ, ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತು, ಅವರ ಸದಸ್ಯತ್ವ ರದ್ದು ಮಾಡ್ತು. ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅಂತೂ ದೊಡ್ಡ ಬಚ್ಚೆ ಅದು, ಅದಕ್ಕೇನು ಇಲ್ಲ, ಮೆದಳೇ ಇಲ್ಲ. ಎಲ್ಲರೂ ಇಲ್ಲಿ ಮೆದಳು ಇರ್ತೈತೆ, ರಾಹುಲ್ ಗಾಂಧಿ ಮೊಳಕಾಲ್ದಾಗ ಐತಿ ಮೆದಳು. ಅಕ್ರಮ ನಡೆದಿದೆ ಚುನಾವಣಾ ಆಯೋಗದ ವಿಚಾರ. ರಾಹುಲ್ ಗಾಂಧಿ ಅವರ ಮುತ್ಯ ಯಾರಿದಾರ ನೆಹರು 14 ಕೋಟಿ ವಲ್ಲಭಭಾಯಿ ಪಟೇಲ್ ಬಿದ್ದಿದ್ದು, 1 ಓಟ್ ನೆಹರುಗೆ ಬಿದ್ದಿದ್ದು. ಯಾರು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ, ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು 15 ರಾಜ್ಯಗಳಿದ್ದು. 15 ರಾಜ್ಯನಾಗ 14 ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಾದ್ರು ನೆಹರುಗೆ ಒಂದೇ ಓಟ್ ಬಿದ್ದಿತ್ತು, ಅವನ್ ಒಂದೇ ಓಟ. ಅದಕ್ಕೆ ಯಾವ ನೈತಿಕತೆ ಇಲ್ಲ. ಇಲಾಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ, ರಾಜನಾರಾಯಣ ವಿರುದ್ಧ ಬೋಗಸ್ ವೋಟಿಂಗ್ ಮಾಡ್ಯಾರ್ತೆ, ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತು, ಅವರ ಸದಸ್ಯತ್ವ ರದ್ದು ಮಾಡ್ತು. ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅಂತೂ ದೊಡ್ಡ ಬಚ್ಚೆ ಅದು, ಅದಕ್ಕೇನು ಇಲ್ಲ, ಮೆದಳೇ ಇಲ್ಲ. ಎಲ್ಲರೂ ಇಲ್ಲಿ ಮೆದಳು ಇರ್ತೈತೆ, ರಾಹುಲ್ ಗಾಂಧಿ ಮೊಳಕಾಲ್ದಾಗ ಐತಿ ಮೆದಳು.